ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇದು ಬಂದು ಲಾಸ್ಟ್ ಫ್ರೈಡೇ ವ್ಲಾಗ್ ಆಗಿರುತ್ತೆ. ಇವತ್ತು ಆರತಿ ಕೊಡೋಕೆ ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಆ್ಯಕ್ಚುಲಿ ಒಂದು 5 o'clock ಎದ್ದೇಳೋಣ ಅಂತ ಅಂದ್ಕೊಂಡಿದ್ದೆ. ಸ್ನಾನ ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ಒಂದು 7 o'clock ಆಗುತ್ತೆ. 7ಗೆ ಹೊರಟ್ರೆ ಒಂದು ಆಫೀಸ್ಗೆ ಹೋಗೋ ಟೈಮ್ ಅಷ್ಟಕ್ಕೆ ಒಂದು 10:30 11ಗೆ ಬರ್ಬೋದಲ್ಲ ಅಂತ. ಇಷ್ಟು ತುಳಸಿ ಹತ್ರಕ್ಕೆ ಹಾಕ್ಬಿಡ್ಬೇಕು ಸ್ವಲ್ಪ. ಆಯುಷ್ ಪ್ರಿಪ್ರೇಟರಿ ಎಕ್ಸಾಮ್ ನಡೀತಾ ಇದೆಯಲ್ಲ, ಅದಕ್ಕೆ 4 o'clockಗೆ ಅಲಾರಾಮ್ ಕೊಟ್ಟಿರ್ತೀನಿ. ಇವತ್ತು ಅವನು ಎದ್ದೇಳಿಸ್ಬೇಕಾದ್ರೆ ನನಗೂ ಎಚ್ಚರ ಆಗೋಗಿತ್ತು, ಮತ್ತು ನಿದ್ದೆ ಬರಲಿಲ್ಲ. ನಾನು ಅಂದ್ಕೊಂಡಿದ್ದು ಒಂದು 5 o'clockಗೆ ಎದ್ದಿದ್ರೆ ಒಂದು 2 hours ಎಲ್ಲ ಕೆಲಸ ಮುಗಿಸಿ ಒಂದು 7ಗೆ ಹೋಗ್ಬೋದು ಅಂತ. ಬಟ್ 4ಗೆ ಎದ್ದಿದ್ದಕ್ಕೆ ಬೇಗ ಕೆಲಸ ಎಲ್ಲನೂ ಕೂಡ ಮುಗಿಸ್ಬಿಟ್ಟೆ. ಅದೇ ಅಂದ್ಕೊಂಡೆ ನೆನ್ನೆನೇ ಪ್ಲ್ಯಾನ್ ಮಾಡಿದರೆ ತಿಂಡಿನೂ ಮಾಡೋಗ್ಬೋದಾಗಿತ್ತಲ್ಲ ಅಂತ. ಬಟ್ ತಿಂಡಿ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ, ಮತ್ತು ಬಂದು ಆಫೀಸ್ಗೆ ಹೋಗೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ತಿಂಡಿ ಏನು ಪ್ಲ್ಯಾನೇ ಮಾಡಲಿಲ್ಲ. ನಾನು ಬಸ್ಸಲ್ಲಿ ಹೋಗ್ತಾ ಇದನ್ನೇ ಯೋಚನೆ ಮಾಡ್ತಾಯಿದ್ದೆ. ನಾನು ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಎಷ್ಟು ಬೇಗ ಕೆಲಸ ಎಲ್ಲ ಮುಗಿಸ್ಬಿಟ್ನಲ್ವ. 7 ಗಂಟೆಗೆ ಎಲ್ಲ ಕೆಲಸ ಮುಗಿಸಿದ್ದೀನಿ. ಮತ್ತು ಇನ್ನು ತಿಂಡಿ ಅಡುಗೆ ಅಂದರೆ ಅದಕ್ಕೆ 1 hour, 8 ಗಂಟೆ ಕೆಲಸ ಮುಗಿಯುತ್ತೆ. ದಿನ ಇದೇ ಥರ 8 ಗಂಟೆ ಕೆಲಸ ಮುಗಿಸ್ಬಿಟ್ರೆ ನಾನು 10 ಗಂಟೆವರೆಗೂ ವೀಡಿಯೋ ಎಲ್ಲ ಎಡಿಟ್ ಮಾಡಿ ವಾಯ್ಸ್ ಓವರ್ ಎಲ್ಲ ಕೊಟ್ಟರೆ ದಿನ ಸಂಜೆ ಒಂದು 6-6:30 ಅಷ್ಟೊತ್ತಿಗೆ ವೀಡಿಯೋ ಅಪ್ಲೋಡ್ ಮಾಡ್ಬೋದಲ್ವ ಅಂತ. ಬಟ್ ಎಷ್ಟೊಂದು ಕೆಲಸಕ್ಕೆ ಯಾವ ಥರ ಮೈಂಡ್ಸೆಟ್ ಇರುತ್ತೆ ನಮಗೆ ಅಂದರೆ, ನಮಗೆ ನಾವೇ ಒಂದು ನೆಪ ಕೊಟ್ಕೊಳ್ಳೋದು ಕಲ್ತ್ಬಿಟ್ಟಿದ್ದೀವಿ. ಟೈಮ್ ಇಲ್ಲ ಅನ್ನೋದನ್ನ. ಟೈಮ್ ಇಲ್ಲ ಅನ್ನೋದನ್ನ ಬಿಟ್ಟು ಟೈಮ್ ಮಾಡಿಕೊಂಡ್ರೆ ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದಲ್ವ ಅಂತ ನನಗೆ ಅನ್ನಿಸ್ತಾ ಇತ್ತು. ಎಷ್ಟು ಜನ ಈ ಮಾತನ್ನ ಒಪ್ಕೊಳ್ತೀರಾ ಹೇಳಿ? ಯಾವತ್ತೇ ಆದರೂ ಅಷ್ಟೇ, ಪರಿಸ್ಥಿತಿ ಬದಲಾಯಿಸ್ಬೇಕಂದ್ರೆ ಫಸ್ಟು ನಮ್ಮ ಮನಸ್ಥಿತಿನ ಬದಲಾಯಿಸ್ಕೊಳ್ಬೇಕು ಅಲ್ವಾ. ಇವತ್ತು ಆಯುಷ್ ಜೊತೇಲಿ ಇಲ್ಲದೆ ಇರೋದಕ್ಕೆ ಜಾಸ್ತಿ ವೀಡಿಯೋನೇ ಮಾಡ್ಕೊಳ್ಳಿಲ್ಲ. ಅದೇ ಆಯುಷ್ ಜೊತೆಲಿದ್ದರೆ ಅವನ ಜೊತೆ ಮಾತಾಡಿಕೊಂಡು ಎಷ್ಟು ಜನ ಇದ್ರೂ ಸರಿ ಅಥವಾ ಯಾವ ಪ್ಲೇಸ್ ಆದರೂ ಸರಿ ನಮ್ಮ ನಾವು ಆರಾಮಾಗಿ ವೀಡಿಯೋನ ಮಾಡ್ತಾ ಇರ್ತೀವಿ. ಯಾರು ನೋಡ್ತಾ ಇದ್ದಾರೆ ಅಥವಾ ಏನು ಅಂದ್ಕೊಳ್ತಾರೆ ಆ ಥರ ಏನೂ ಥಿಂಕ್ ಮಾಡೋದಿಲ್ಲ. ಮಾರ್ನಿಂಗ್ ದೇವಸ್ಥಾನದಿಂದ ಬಂದಮೇಲೆ ಮತ್ತೆ ವೀಡಿಯೋನ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಬರೋಷ್ಟರಲ್ಲೇ ಟೈಮ್ ಆಗಿತ್ತಲ್ಲ. ಹಾಗಾಗಿ ಬಂದ ತಕ್ಷಣವೇ ಆಫೀಸ್ಗೆ ಹೋಗ್ಬಿಟ್ಟೆ. ಇನ್ನು ಸಂಜೆ ಮನೆಗೆ ಬಂದಮೇಲೆ ಮನೆಗೆ ಎಷ್ಟು ಬಂದಿದ್ರು ಅವ್ರ ಹತ್ರ ಮಾತಾಡ್ಕೊಂಡು ಕೂತ್ಕೊಬಿಟ್ಟಿದ್ದೆ. ಟೈಮ್ ಆಗಿರೋದೇ ಗೊತ್ತಾಗಲಿಲ್ಲ. ಇನ್ನು ಬೆಳಗ್ಗೆ ಇವತ್ತು ಸಾಂಬಾರು ಬೇರೆ ಏನೂ ಮಾಡಿರಲಿಲ್ಲ ಅಲ್ವಾ. ಸರಿ, ಟೈಮ್ ಬೇರೆ ಆಗಿತ್ತು, ಕ್ವಿಕ್ಕಾಗಿ ಆಗೋ ಥರ ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ಕಾಯನ್ನು ಮಾಡ್ಕೊಳ್ತಾ ಇದ್ದೀನಿ. ಪ್ಯಾನ್ ಬಿಸಿ ಆದಮೇಲೆ ಒಂದು 4 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಕಾಯನ್ನು ಬಂದು ಜಸ್ಟ್ ಒಂದು 5 minutesಲ್ಲೆಲ್ಲ ಆಗಿಬಿಡುತ್ತೆ. ಅನ್ನ ಏನಾದರೂ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಒಂದು 10 minutes ಎಕ್ಸ್ಟ್ರಾ ಬೇಕಾಗುತ್ತೆ. ಇಲ್ಲ ಅನ್ನ ಏನಾದರೂ ರೆಡಿ ಇದ್ದರೆ 5 minutesಲ್ಲ ಇದನ್ನು ಮಾಡ್ಕೊಳ್ಬೋದು. ಇದಾದಮೇಲೆ ಹಸಿಮೆಣ್ಸಿಕಾಯಿ ಹಾಕಿ, ಹಸಿಮೆಣ್ಸಿಕಾಯಿ ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಕೊನೆಯದಾಗಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅನ್ನನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರೋಂಥ ಕಾಯನ್ನು ರೆಡಿಯಾಗುತ್ತೆ. ಒಂದೊಂದು ಸಲ ತುಂಬ ಟೈಮ್ ತೊಗೊಂಡು ತುಂಬ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡೋ ಅಡುಗೆಗಳಿಗಿಂತ ಈ ಥರ ಕ್ವಿಕ್ಕಾಗಿ ಮಾಡೋವಂಥ ಅಡುಗೆಗಳು ತುಂಬಾ ರುಚಿಯಾಗಿರುತ್ತೆ. ಇನ್ನು ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಒಂದು ಪುಟ್ಟ ವ್ಲಾಗ್ ಅಂತ ಹೇಳ್ಬೋದು ಇದನ್ನು. ಇನ್ನು ವ್ಲಾಗ್ ನೋಡ್ತಾ ಇರೋರು ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹಾಗೆ ವಿಡಿಯೋ ಹೇಗೆ ಬರ್ತಾಯಿದೆ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.